ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನೆಲ್ಗೆ ಸ್ವಾಗತ. ಈಗೊಂದು ಅದ್ಭುತವಾದಂಥ ಯಂತ್ರ ಮಂತ್ರ ನಿಮಗೆ ತಿಳಿಸ್ತಿದ್ದೀನಿ. ಎಲ್ಲರಿಗೂ ಸರ್ವ ಕಾರ್ಯಗಳು ನಡಿಬೇಕು, ನಮಗೆ ಒಂದೊಂದು ಇಷ್ಟಾರ್ಥಗಳು ನಡಿಬೇಕು ಅಂತ ನಮಗೊಂದು ಕೋರಿಕೆ ಇರುತ್ತೆ. ನಮ್ಮದು ಯಾವುದೋ ಒಂದು ಕಾರ್ಯ ಮಾಡಬೇಕು, ನಾವು ಒಂದು ಸಂಕಲ್ಪ ಮಾಡ್ಕೊತಿರ್ತೀವಿ, ನಮ್ಮ ಕೆಲಸಗಳಾಗಿರೋದಿಲ್ಲ. ನಾವು ಇಷ್ಟಪಟ್ಟಿರ್ತೀವಿ, ಒಂದು ಮನೆ ಕಟ್ಟಬೇಕು, ಒಂದು ಸೈಡ್ ತೆಗಿಬೇಕು, ಒಂದು ಕಾರ್ ತೆಗಿಬೇಕು, ಏನೋ ಒಂದು ಬಿಸ್ನೆಸ್ ಮಾಡಬೇಕು, ಇಲ್ಲ ಫಾರಿನ್ಗೆ ಹೋಗ್ಬೇಕು, ಏನೋ ಒಂದೊಂದು ಮನುಷ್ಯನಿಗೆ ಒಂದು ಅಭಿಲಾಷೆಗಳಿರ್ತವೆ. ಆಸೆ ಅಭಿಲಾಷೆಗಳು ಅದನ್ನು ಪೂರೈಸ್ಕೋಬೇಕು ಅಂದಾಗ ಈ ಮಂತ್ರ ಯಂತ್ರ ಎರಡೂ ಬೇಕು. ಆಮೇಲೆ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನು ಅಂದರೆ ಮನಃಶಾಂತಿ ಬೇಕು. ಮನಃಶಾಂತಿ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಮನಃಶಾಂತಿ ಇಲ್ಲ ಅಂದರೆ ನಾವು ಏನು ಕೋಟಿ ಇದ್ರೂ ಕೂಡ ನಮಗೆ ತೃಪ್ತಿ ಕೊಡೋದಿಲ್ಲ. ಮುಖ್ಯವಾಗಿ ಬೇಕಾಗಿರೋದು ಮನಃಶಾಂತಿ ಇದ್ದರೆ ನಾವು ಏನು ಬೇಕಾದರೂ ಜಯಿಸ್ಬೋದು. ಕಲ್ಲನ್ನು ಕೂಡ ಪುಡಿ ಮಾಡ್ಬೋದು. ಮನಃಶಾಂತಿ ಇಲ್ಲ ಅಂದರೆ ಅಲ್ಲಿ ಏನೇ ಇದ್ರೂ ಕೂಡ ಅದನ್ನು ನಮ್ಗೆ ಬೇಕಾಗಿಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಅದರಿಂದ ಮನಃಶಾಂತಿ ಯಾವ ಮನುಷ್ಯರಿಗೆ ಆಗಲಿ ಯಾವ ಹೆಣ್ಣಿಗಾಗಲಿ ಗಂಡಿಗಾಗಲಿ ಎಲ್ಲರಿಗೂ ಮನಃಶಾಂತಿ ಇರಬೇಕು. ಮನಃಶಾಂತಿ ಇದ್ದರೆ ಎಲ್ಲವನ್ನು ಕೂಡ ಕಾರ್ಯಗಳು ಸಿದ್ಧಿ ಮಾಡ್ಬೋದು, ಸಂಸಾರಗಳು ಸುಖವಾಗಿರ್ತವೆ. ಮನಃಶಾಂತಿ ಇಲ್ಲ ಸಂಸಾರಗಳಲ್ಲಿನೂ ಕೂಡ ನೆಮ್ಮದಿ ಇರೋದಿಲ್ಲ. ಅದರಿಂದ ಇದು ಮನಃಶಾಂತಿಗೆ, ನಿಮ್ಮ ಅಭಿಷ್ಟಾರ್ಥಗಳನ್ನು ನೆರವೇರ್ಸೋಕ್ಕೆ, ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸೋದಕ್ಕೆ ಈ ಮಂತ್ರ ಯಂತ್ರ ಭಾಳ ಅದ್ಭುತವಾದಂಥ ಒಂದು ಮಾರುತಿ ಮಂತ್ರ ಇದು. ಅದರಿಂದ ಇದನ್ನು ನೀವು ಜಪ ಮಾಡಿ ಇದನ್ನು ಸಿದ್ಧಿ ಮಾಡ್ಕೊಳ್ಳಿ. ಮುಂಚಿತವಾಗಿ ಮನಸ್ಸಿಗೆ ಶಾಂತಿ ಪಡ್ಕೊಳ್ಳಿ. ಮನಸ್ಸಿಗೆ ಶಾಂತಿ ಇದ್ದರೆ ನಿಮಗೆ ಎಲ್ಲವನ್ನು ನಾವು ಗೆಲ್ಬೋದು. ಮನಸ್ಸಿಗೆ ಶಾಂತಿ ಇಲ್ಲ ಅಂದರೆ ನಾವೇನು ಗೆಲ್ಲಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಮನಸ್ಸಿಗೆ ಶಾಂತಿ ಬರೋಂಥ ಒಂದು ಮಂತ್ರ ಯಂತ್ರ ತಿಳಿಸ್ತಿದ್ದೀನಿ. ಇದು ಭಾಳ ಅದ್ಭುತವಾಗಿ ಇದೆ. ನಿಮಗೆ ಇದನ್ನು ಮಾಡೋದು ಯಾವ ರೀತಿಯಾಗಿ ಅನ್ನೋದನ್ನು ನಿಮಗೆ ವಿವರಣೆ ತಿಳಿಸ್ಕೊಡ್ತೀನಿ. ಇದನ್ನು ಮಾಡುವಾಗ ನೀವು ಒಂದು ಶುಭವಾದ ದಿನ ಅಂದರೆ ಭಾನುವಾರ, ಗುರುವಾರ, ಅಮಾವಾಸ್ಯೆ, ಹುಣ್ಣಿಮೆ, ಒಳ್ಳೆ ದಿನಗಳಲ್ಲಿ, ಪಂಚಮಿ, ಇಂಥ ದಿನಗಳಲ್ಲಿ ಈ ಯಂತ್ರನ ನೀವು ಮಾಡಬೇಕು. ಮಾಡುವಾಗ ಯಾವುದರಲ್ಲಿ ನೀವು ಸಿದ್ಧಿ ಮಾಡಬೇಕು ಅಂದರೆ ಇದನ್ನು ಬೂರ್ಜ್ ಪತ್ರೆಯಲ್ಲಿ ನೀವು ಶುದ್ಧಿ ಮಾಡ್ಕೋಬೇಕು. ಬೂರ್ಜ್ ಪತ್ರೆನ ಶುದ್ಧಿ ಮಾಡಬೇಕು. ಶುದ್ಧವಾದ ಜಲದಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದನ್ನು ಸ್ವಲ್ಪ ಅದ್ಬಿಟ್ಟು ಅದನ್ನು ಒಣಗಿಸಿ ಅದರಲ್ಲಿ ಈ ಯಂತ್ರನ ಬರಿಬೇಕು. ಈ ಯಂತ್ರನ ಬರೆದು ಇದಕ್ಕೆ ಪೂಜೆ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ಇದನ್ನು ಎಲ್ಲ ಮಾಡಿ ಇದನ್ನು ಆಂಜನೇಯ ದೇವಸ್ಥಾನಕ್ಕೆ ತಗೊಂಡೋಗಿ ಆಂಜನೇಯ ದೇವಸ್ಥಾನ ಸನ್ನಿಧಿನಲ್ಲಿ 108 ಸಲ ಈ ಮಂತ್ರನ ಜಪಿಸ್ಬೇಕು. ನೀವು ಜಪಿಸ್ಬಿಟ್ಟು ಇದಕ್ಕೆ ದಿನವೂ ನೀವು 108 ಸಲದಂತೆ ನೀವು ಈ ಮಂತ್ರನ ಹೇಳ್ತಿರ್ಬೇಕು. ಹೇಳಿ ಮತ್ತು ದಿನನಿತ್ಯನೂ ಕೂಡ ನೀವು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡ್ತಾ ಇರಬೇಕು. ಪ್ರದಕ್ಷಿಣೆಯನ್ನು 11 ದಿನಗಳು ಮಾಡ್ತಾ ಇರಬೇಕು. ಈ ಯಂತ್ರ ಧರಿಸ್ಕೊಂಡ್ಮೇಲೆ ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ದೇವಸ್ಥಾನದಲ್ಲಿ ನೀವು ಈ ದೇವಸ್ಥಾನಕ್ಕೆ 11 ಸಲ ಪ್ರದಕ್ಷಿಣೆ ಮಾಡಿ ಬಂದರೆ ನಿಮಗೆ ಮನಃಶಾಂತಿ, ನೀವು ಇಷ್ಟಾರ್ಥಗಳು ನಿಮಗೆ ಲಭಿಸ್ತೈತೆ. ಇದನ್ನು ನೀವು ಏನು ಮಾಡಬೇಕು, 11 ದಿವಸ ಆದ ನಂತರ ಇದನ್ನು ನೀವು ಒಂದು ಕೈಗೆ ಕಟ್ಕೋಬೇಕು, ಇಲ್ಲಾಂದರೆ ಕೊರಳುಗ ಇದನ್ನು ಧಾರಣೆ ಮಾಡಬೇಕು. ಒಂದು ಯಂತ್ರದಲ್ಲಿ ಒಂದು ಬೆಳ್ಳಿ ಯಂತ್ರನೋ ಇಲ್ಲ ಪಂಚಲೋಹದ ಯಂತ್ರನೋ ಯಾವುದ್ರಲ್ಲೂ ಹಾಕ್ಬಿಟ್ಟು ಇದನ್ನು ನೀವು ಯಂತ್ರನ ಧರಿಸ್ಕೊಳ್ಳೋದ್ರಿಂದ ನಿಮಗೆ ಅದ್ಭುತವಾದಂಥ ನಿಮಗೆ ಮನಃಶಾಂತಿ, ನಿಮ್ಮ ಇಷ್ಟಾರ್ಥಗಳು, ನೀವೇನು ಕೋರಿಕೆ ಕೇಳ್ಕೊಂಡಿದ್ರೋ ಆ ಕೋರಿಕೆ ಆ ಸ್ವಾಮಿ ಆಂಜನೇಯ ಸ್ವಾಮಿ ನಿಮಗೆ ಕರುಣಿಸ್ತಾರೆ. ಇದಕ್ಕೆ ಮಂತ್ರ ಇದೆ. ಈ ಮಂತ್ರನ ನೀವು ಹೇಳ್ಕೊಳ್ಳೋದ್ರಿಂದ ಪ್ರತಿದಿನ ನೀವು 108 ಸಲ ಈ ಮಂತ್ರನ ಹೇಳ್ಕೊಂಡು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಮಂತ್ರ ಹೇಳ್ಕೊಂಡು ನಮಸ್ಕಾರ ಮಾಡ್ತಿದ್ರೆ ನಿಮಗೆ ಮನಃಶಾಂತಿ ಎಲ್ಲ ರೀತಿಯಲ್ಲೂ ದೊರಕುತ್ತೆ. ನಿಮ್ಮ ಕಾರ್ಯಗಳು ನಿಮಗೆ ಸಂಪೂರ್ಣವಾಗಿ ಫಲಕಾರಿಯಾಗುತ್ತೆ. ನೀವು ಇದನ್ನು ಮಾಡ್ತಾಯಿರಿ. ಪ್ರತಿದಿನ ಈ ಮಂತ್ರನ ಪಠಿಸ್ತಾ ನೀವು ಕೋತಿಗಳಿಗೆ
ಈ ಪ್ರತಿದಿನ ಈ ಮಂತ್ರನ ಹೇಳ್ಕೊಂಡು ನೀವು ಕೋತಿಗಳಿಗೆ ಅದಕ್ಕೆ ಏನನ್ನ ಮೇವಾಗ್ತಾ ಇದ್ದರೆ ನಿಮ್ಮ ಕೋರಿಕೆಗಳು ಎಂಥದೇ ಬ್ರಹ್ಮಾಂಡವಾದಂಥ ಕೋರಿಕೆ ಇದ್ದರೂ ಆಂಜನೇಯ ಸ್ವಾಮಿ ನಿಮಗೆ ಕರುಣಿಸ್ತಾರೆ. ಮನಃಶಾಂತಿ ಬಂದರೆ ನೀವೇನು ಬೇಕಾದರೂ ನೀವು ಜಯಿಸ್ಬೋದು, ನೀವೇನು ಬೇಕಾದರೂ ನಡೆಸ್ಬೋದು. ಅದು ಮನಃಶಾಂತಿ ಬೇಕು ಮುಂಚಿತವಾಗಿ. ನಮಗೆ ಮನಃಶಾಂತಿ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಮುಖ್ಯವಾಗಿ ಮನಃಶಾಂತಿ ಬೇಕು, ನೆಮ್ಮದಿ ಬೇಕು ಅಂತಾರಲ್ಲ, ಅದೇ ಮುಖ್ಯವಾಗಿ. ನೆಮ್ಮದಿ ಬೇಕಪ್ಪ ನನಗೆ ಎಲ್ಲೇ ಇದ್ದರೂ ಏನೇ ಮಾಡಿದ್ರು ಮನಸ್ಸಿಗೆ ನೆಮ್ಮದಿನೇ ಇಲ್ಲದ ಮೇಲೆ ನನಗೇನಕ್ಕೆ ಬೇಕು, ನನಗೆ ನೆಮ್ಮದಿ ಬೇಕು ಮುಂಚಿತವಾಗಿ ಅಂತಾರೆ. ಅದೇ ಮನಃಶಾಂತಿ ಅಂದರೆ ನೆಮ್ಮದಿ. ಆ ನೆಮ್ಮದಿ ನಿಮಗೆ ಬಂತು ಅಂದರೆ ನೀವು ಇನ್ನೂ ಏನು ಮಾಡಬೇಕು ಅಂತ ಇನ್ನೂ ನೀವು ಕಲ್ಲನ್ನೇ ಗುದ್ದಿ ಪುಡಿ ಪುಡಿ ಮಾಡಬೇಕು ಅನ್ನೋ ಶಕ್ತಿ ನಿಮ್ಮಲ್ಲಿ ಬರುತ್ತೆ, ಆ ಧೈರ್ಯ ಬರುತ್ತೆ. ನೆಮ್ಮದಿ ಇತ್ತು ಅಂದರೆ ನೀವೇನು ಬೇಕಾದರೂ ಜಯಿಸ್ತೀರ. ಅದರಿಂದ ಈ ಯಂತ್ರನ ನೀವು ಮಾಡಿ 11 ದಿವಸಗಳು ಈ ಮಂತ್ರನ ಹೇಳಿ ನೀವು ಧಾರಣೆ ಮಾಡೋದ್ರಿಂದ ನಿಮಗೆ ಅದ್ಭುತವಾದಂಥ ಆಂಜನೇಯ ಸ್ವಾಮಿಯ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಮನಸ್ಸಿಗೆ ಧೈರ್ಯ ಬರುತ್ತೆ, ಉಲ್ಲಾಸ ಬರುತ್ತೆ. ನೀವು ಅಂದುಕೊಂಡಿದ್ದ ಕಾರ್ಯ ನಿಮಗೆ ಜಯವಾದಾಗ ನಿಮಗಾಗೋ ಅಂಥ ಆನಂದ ಅಷ್ಟಿಷ್ಟ ಅಲ್ಲ. ಅದರಿಂದ ಇದನ್ನು ಮಾಡ್ಕೊಳ್ಳಿ, ಇದನ್ನು ಮಾಡಿ ನಿಮ್ಮ ಕೋರಿಕೆಗಳು ಈಡೇರಿಸ್ಕೊಳ್ಳಿ ಪ್ರಿಯ ವೀಕ್ಷಕರೇ. ಇಂಥ ಕೋರಿಕೆಗಳೆಲ್ಲ ಮಾಡಬೇಕು ಅಂದಾಗ ನಾವು ಇಂಥ ತಂತ್ರಗಳು ಮಂತ್ರಗಳು ಹೇಳಿ ನಮ್ಮ ಕಾರ್ಯನ ಸಿದ್ಧಿ ಮಾಡ್ಕೋಬೇಕು. ಈಗ ನೀವು ಎಷ್ಟೋ ಜನ ನನಗೆ ಹೇಳ್ತಿದ್ದೀರಾ, ಅಮ್ಮ ನೀವು ಹೇಳಿದಂಥ ಮಂತ್ರಗಳು ಹೇಳ್ಕೊಂಡು ನಮ್ದು ಎಷ್ಟೋ ಕಷ್ಟಗಳು ಪರಿಹಾರ ಆಗ್ತಿದೆ, ನಮಗೆ ತುಂಬ ಇದು ನೋಡಿಕೊಂಡು ತುಂಬ ಖುಷಿಯಾಗಿದೆ ಅಂತ ಹೇಳ್ತಿದ್ದೀರಲ್ಲ, ಅದು ಭಾಳ ಸಂತೋಷ ಆಯಿತು. ಇದೇ ರೀತಿಯಾಗಿ ನಿಮಗೆ ಯಾವ್ಯಾವ ಕೆಲಸ ಆಗಿದೆಯೋ ನೀವು ಅನ್ಕೊತಿರೋ ಇಂಥ ಕೆಲಸ ಆಗಿದೆ ಅಂತ ನೀವು ವಾಟ್ಸಪ್ಪಲ್ಲಿ ಹಾಕಿ, ಅದರಿಂದ ಜನಗಳು ನೋಡಿಕೊಂಡು ಕಮೆಂಡಲ್ಲಿ ಹಾಕಿ. ಕಮೆಂಡಲ್ಲಿ ಹಾಕಿದಾಗ ಅವರು ಅದನ್ನು ಮಾಡಿಕೊಂಡು ಅವರು ಕೂಡ ಅದನ್ನು ಕಷ್ಟಗಳ ಪರಿಹಾರ ಮಾಡ್ಕೊತಾರೆ. ನೀವು ಹೇಳ್ತೀರ ನನಗೆ, ಆದರೆ ಕಮೆಂಡಲ್ಲಿ ಹಾಕಿ. ಅವರು ಯಾವುದನ್ನು ಮಾಡಿಕೊಂಡು ಏನಾಯಿತು ಅಂತ ಅವರು ಮಾಡಿಕೊಂಡು ಅವ್ರಿಗೂ ಒಳ್ಳೆಯದಾಗಲಿ ಪ್ರಿಯ ವೀಕ್ಷಕರೇ. ತುಂಬ ಜನ ಹೇಳ್ತಿದ್ದೀರ ನಿಮ್ಮ ಮಂತ್ರಗಳಿಂದ ನಮ್ಗೆ ಅದ್ಭುತವಾದಂಥ ಕಾರ್ಯ ನಡೆದಿದೆ, ನಮ್ಮ ಕಷ್ಟಗಳು ಎಷ್ಟೋ ಪರಿಹಾರ ಆಗಿದೆ, ನಾವೆಲ್ಲ ಪಾಲನೆ ಮಾಡ್ತಾ ಇದ್ದೀವಿ ಅಂದ್ರಲ್ಲ, ಅದು ಭಾಳ ಸಂತೋಷ ಆಯಿತು. ಈ ಸಂತೋಷಕ್ಕೆ ಮಿತಿನೇ ಇಲ್ಲ ನನಗೆ. ಅದರಿಂದ ಇಂಥ ಮಾತುಗಳು ಕೇಳ್ತಾ ಇದ್ದರೆ ನನಗೆ ಇನ್ನೂ ಮುಂದೆ ಇವ್ರಿಗೆ ಇನ್ನೂ ಒಳ್ಳೊಳ್ಳೆ ರೀತಿಯಲ್ಲಿ ಯಾವುದೂ ಮರೆ ಮಾಚಿದಂಗೆ ತಿಳಿಸ್ಬೇಕು ಅಂತ ನಾನು ತಿಳಿಸ್ತಾ ಹೋಗ್ತೀನಿ ಪ್ರಿಯ ವೀಕ್ಷಕರೇ. ನೀವು ಎಷ್ಟು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದೀರೋ ಅಷ್ಟು ವಿಶ್ವಾಸನೂ ನಿಮ್ಮ ಮೇಲೆ ನಾನು ಇಟ್ಟಿದ್ದೀನಿ. ಅದರಿಂದ ನಿಮಗೆ ಯಾರೇ ಏನು ಹೇಳಿದ್ರು ನಾನು ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ದೆ ನಿಮಗೆ ಎಲ್ಲನೂ ನಾನು ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ನಿಮಗೆ ಇಷ್ಟವಾದರೆ ಒಳ್ಳೆ ಲೈಕು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಇದೇ ನನಗೆ ನೀವು ಕೊಡೋ ಗುರುದಕ್ಷಿಣೆ ಅಂತ ನಾನು ತಿಳ್ಕೊತೀನಿ. ನಿಮಗೆ ಕೇಳಿದಂಥ ಮಂತ್ರಗಳು ತಂತ್ರಗಳು ಎಲ್ಲ ನಾನು ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.